ನಾನಿವತ್ತು ನನ್ನ ಸ್ಟೈಲಲ್ಲಿ ಜೋಳದ ರೊಟ್ಟಿ ಮತ್ತು ಆಲೂಗಡ್ಡೆ ಬಟಾಣಿ ಗಸಿ ಮಾಡ್ತಾ ಇದ್ದೇನೆ. ಅಂದರೆ ಸಬ್ಜಿ, ಆಲೂಗಡ್ಡೆ ಬಟಾಣಿ ಸಬ್ಜಿ. ಇದು ವೆಯ್ಟ್ ಕಂಟ್ರೋಲ್ ಮಾಡುವವರಿಗೆ ತುಂಬಾ ಒಳ್ಳೆ ರೆಸಿಪಿ. ಬರೀ ಪ್ಲೇನ್ ಆಲೂಗಡ್ಡೆ ಪಲ್ಯ ಮಾಡೋ ಬದಲು ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಸೋಂಪು ಹಾಕ್ತೀನಿ. ಹೆಚ್ಚಾಗಿ ನಾನು ಸೋಂಪು ಹಾಕ್ತೇನೆ, ಡೈಜೆಷನ್ಗೆಲ್ಲ ಒಳ್ಳೆಯದು ಅಂತ. ಮತ್ತು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ಜಾಸ್ತಿ ಕ್ವಾಂಟಿಟಿ ಆನಿಯನ್ ಹಾಕ್ತೇನೆ, ಒಂದೆರಡು ಹಾಕಿರ್ಬೋದು. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಕೂಡ ಹಾಕ್ತೇನೆ. ಹಾಕಿಬಿಟ್ಟು ಹಸಿ ವಾಸನೆ ಹೋಗುವ ತನಕ ಬಾಡಿಸಬೇಕು. ನಂತರ ಟೊಮೆಟೊ ಕೂಡ ಹಾಕ್ತೇನೆ. ನಾನು ಎಲ್ಲದಕ್ಕೂ ಹೆಚ್ಚಾಗಿ ಟೊಮೆಟೊ ಹಾಕ್ತೇನೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ನಮಗೆ, ಅದಕ್ಕೋಸ್ಕರ. ಮತ್ತು ಬೇಸಿಕ್ ಮಸಾಲ, ಹಲ್ದಿ, ರೆಡ್ ಚಿಲ್ಲಿ, ಕಿಚನ್ ಕಿಂಗ್ ಹಾಕಿದ್ದೇನೆ, ಹಿಂಗೆ, ಜೀರಾ. ಕಿಚನ್ ಕಿಂಗ್ ಬದಲು ಗರಂ ಮಸಾಲ ಬೇಕಾದ್ರೂ ಹಾಕ್ಬೋದು. ಎಲ್ಲವನ್ನು ಹಾಕಿಬಿಟ್ಟು ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಹಸಿ ಬಟಾಣಿ ಫ್ರೋಝನ್ ಮಾಡಿಡ್ತೇನೆ, ಅದನ್ನು ಸ್ವಲ್ಪ ತೊಳೆದುಬಿಟ್ಟು ಕೂಡ ಅದಕ್ಕೇ ಹಾಕ್ತೇನೆ. ನಂತರ ನಾನು ಸ್ವಲ್ಪ ಬೇಗ ಆಗಲಿ ಅಂತ ಆಲೂಗಡ್ಡೆಯನ್ನು ಸಪ್ರೇಟಾಗಿ ಸ್ವಲ್ಪ ಒಂದು ಕುದಿ ಬರುವ ತನಕ ಬೇಯಿಸಿಟ್ಟಿದ್ದೇನೆ. ಅಂದರೆ ಬೆಳಗ್ಗೆ ಮಕ್ಕಳಿಗೆ ಹೋಗುವಾಗ ಬೇರೆ ನನಗೆ ಒಂದೆರಡು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅವನಿಗೆ ತಿನ್ನಲಿಕ್ಕೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಆಗಲಿ ಅಂತ ಈ ರೀತಿ ಮಾಡಿದೆ. ಇದನ್ನು ಅದಕ್ಕೇ ಮಿಕ್ಸ್ ಮಾಡ್ತಾಯಿದ್ದೇನೆ. ಇಲ್ಲ ಅಂದರೆ ಒಟ್ಟಿಗೆ ಹಾಕಿಬಿಟ್ಟು ನೀರು ಹಾಕಿ ಸ್ವಲ್ಪ ಬೇಯಿಸ್ಬೋದು. ಚೆನ್ನಾಗಿ ಇದು ಸ್ವಲ್ಪ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಲಿಕ್ಕೆ ಉಂಟು. ಬೇಯುವಾಗ ಕೂಡ ಸಾಲ್ಟ್ ಹಾಕಿದ್ದೇನೆ ಸ್ವಲ್ಪ, ಈಗ ಸ್ವಲ್ಪ ನೋಡಿಕೊಂಡು ಸಾಲ್ಟ್ ಹಾಕ್ತಾಯಿದ್ದೇನೆ. ಇನ್ನೊಂದು ಕಡೆ ನಾನಿಲ್ಲಿ ಜೋಳದ ರೊಟ್ಟಿಗೆ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ 1.5 ಕಪ್ಪಷ್ಟು ನೀರು ತಗೊಂಡಿದ್ದೇನೆ. ಒಂದು ಕಾಲು ಕಪ್ಪಷ್ಟು ಜೋಳದ ಹಿಟ್ಟು ಇದೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಇಲ್ಲಿ ನಾನು ಬೀಟ್ರೂಟಿಗೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿದ್ದೇನೆ, ಅದನ್ನೇ ಹಾಕ್ತಾ ಇದ್ದೇನೆ. ಇದನ್ನು ಸೋಸಿಬಿಟ್ಟು ಹಾಕಬೇಡಿ. ನಂತರ ಬಾಯ್ಲ್ ಬಂದ ಕೂಡಲೇ ನಾನು ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದು ಎಲ್ರಿಗೂ ಗೊತ್ತಿದೆ, ಜೋಳದ ಹಿಟ್ಟು, ರಾಗಿ ರೊಟ್ಟಿ ಎಲ್ಲ ಮಾಡೋರಿಗೆ ಗೊತ್ತಿದೆ ಈ ಥರನೇ ಮಾಡೋದು ಅಂತ. ಸ್ವಲ್ಪ ಗಟ್ಟಿಯಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಗಟ್ಟಿ ಬಂದ ಮೇಲೆ ನಾವು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಡಬೇಕು. ಅದು ಸ್ವಲ್ಪ ಇದಾಗಲಿ ಅಂತ, ಸ್ವಲ್ಪ ಮುಟ್ಟೋ ಹದಕ್ಕೆ ಬರಬೇಕು. ಜಾಸ್ತಿ ಬಿಸಿ ಇದ್ದರೆ ನಮಗೆ ನಾದಲಿಕ್ಕೆ ಆಗೋದಿಲ್ಲ. ಈ ಕಡೆಯಿಂದ ಆಲೂಗಡ್ಡೆ ಬಾಯ್ಲ್ ಆಗ್ತಾಯಿದೆ, ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೇನೆ. ಆಲೂಗಡ್ಡೆಯನ್ನು ಅದೇ ರೀತಿ ನಾವು ಇಡಬಾರ್ದು, ಪೀಸ್ ಥರ ಇರೋ ಥರ. ನಾನು ನೋಡಿ ಇಲ್ಲಿ ಮ್ಯಾಶ್ ಮಾಡ್ತಾಯಿದ್ದೇನೆ. ಈ ಥರ ಮಾಡಿದರೆ ದಪ್ಪಾಗಿ ಗ್ರೇವಿ ಬರ್ತದೆ, ಇಲ್ಲಾಂದರೆ ನೀರು ಬೇರೆ ಆಲೂಗಡ್ಡೆ ಬೇರೆ ಸಪ್ರೇಟಾಗಿ ಕಾಣುತ್ತೆ. ನಂತರ ಇಲ್ಲಿ ನೋಡಿ ಸ್ವಲ್ಪ ಕೈಯಲ್ಲಿ ಮುಟ್ಲಿಕ್ಕೆ ಆಗುವ ಸ್ಟೇಜ್ಗೆ ಬಂದಾಗ ನಾನಿಂದ ನಾದ್ಬಿಟ್ಟು ಚೆನ್ನಾಗಿ ನಾದಬೇಕು. ಹಾಟ್ ಬಾಕ್ಸಲ್ಲಿ ಹಾಕಿಡ್ತೇನೆ. ಹಾಟ್ ಬಾಕ್ಸಲ್ಲಿ ಯಾಕೆ ಅಂದರೆ ಅದು ತಣ್ಣಗಾದರೆ ಮತ್ತೆ ಲಟ್ಟಿಸಲಿಕ್ಕೆ ಆಗೋದಿಲ್ಲ. ನಮಗೆ ನಾರ್ತ್ ಕರ್ನಾಟಕದವರಾಗೆ ಕೈಯಲ್ಲೇ ತಟ್ಟಿ ಮಾಡಲಿಕ್ಕೆ ಕಷ್ಟ ಅಲ್ಲ, ಅದಕ್ಕೋಸ್ಕರ ನಾವು ಚಪಾತಿ ಥರ ಲಟ್ಟಿಸಿಬಿಟ್ಟು ನಾನು ಅದನ್ನು ಶೇಪ್ ಕೊಟ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಲಟ್ಟಿಸುವಾಗ ವಿಡಿಯೋ ಆನ್ ಮಾಡಿದೆ, ಅದು ಆನ್ ಆಗಲಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಎರಡು ಕೈಯಲ್ಲಿ ನಂದಿದ್ದಿತ್ತಲ್ಲ ಹಿಟ್ಟೆಲ್ಲ, ಸೊ ಸರಿಯಾಗಿ ಪ್ರೆಸ್ ಆಗಲಿಲ್ಲ. ನೀವು ಇದೇ ರೀತಿ ಜೋಳ ಹಿಟ್ಟು ಮಾಡಬೇಕು ಅಂತ ಎಲ್ಲ, ಚಪಾತಿ ಮತ್ತು ಪೂರಿಗೆ, ದೋಸೆಗೆ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ಒಂದು ಸಲ ಪಲ್ಯ ಮಾಡಿ ನೋಡಿ, ಎಲ್ರಿಗೂ ಶೇರ್ ಮಾಡಿ. ಬೇರೆ ರೆಸಿಪಿಗಳಿಗೆ ನನ್ನ ಚಾನಲನ್ನು ಫಾಲೋ ಮಾಡಿ.